ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾಕೃಷ್ಣ ಚಾನಲ್. ಇವತ್ತ ಒಂದು ರಾಧಾಕೃಷ್ಣನ ಚರಿತ್ರೆ ನಿಮಗೋಸ್ಕರ ತಂದೀನಿ ನೋಡ್ರಿ. ಒಂದು 5 ನಿಮಿಷ ವಿಡಿಯೋದಾಗ ಕೃಷ್ಣನ ಎಲ್ಲ ಚರಿತ್ರೆ ನೀವು ನೋಡ್ಬೋದು. ವಿಡಿಯೋ ಹೆಂಗದ ಹೆಂಗಿಲ್ಲ ಅಂತೇಳಿ ಬರ್ರಿ. ಮತ್ತು ಕೃಷ್ಣ ಚರಿತ್ರೆ ನೋಡ್ರಿ. ಸ್ವಲ್ಪ ನಮ್ಮ ಬ್ಯುಸಿ ಲೈಫ್ನಿಂದ ಸ್ವಲ್ಪ ಆಧ್ಯಾತ್ಮದ ಕಡೆ ಒಂದು ಹೆಜ್ಜೆ ಹಾಕೊಂಡು ಬರ್ರಿ. कमल नयन नीलगात मोर मुकुट पीतांबर धारी यशोदाला गोपी प्रेम रास लीला मधुर बंसी माखन चोर नटखट बाल गोपाल श्री कृष्ण गोविंद हरे मुरारी हे नाथ नारायण वासुदेवा श्री कृष्ण गोविंद हरे मुरारी हे नाथ नारायण वासुदेवा वृंदावन बिहारी गोवर्धन धारी गोकुल ग्वाल मुरली मनोहर कालिया नाग पर नृत्य करनहार बाल चरित्र अद्भुत दर्शन राधा संग प्रेम गीत मधुर राग ब्रज की रानी श्याम सुंदर रास रचाया गोपियों संग चांदनी रात प्रेम की लीला श्री कृष्ण गोविंद हरे मुरारी हे नाथ नारायण वासुदेवा श्री कृष्ण गोविंद हरे मुरारी हे नाथ नारायण वासुदेवा कंस का वध मथुरा मुक्त देव की वासुदेव पुत्र मिलन द्वारिका नगरी सागर तट यादव वंश शरण स्थल रुक्मिणी हरण प्रेम विवाह अष्टमही श्री कृष्ण की प्रिया सुदामा मित्र दरिद्र ब्राह्मण प्रेम भरा स्वागत में प्रिय तू द्रौपदी की लाज चीर बढ़ाया सभा में रक्षा पांडव सहायक कुरुक्षेत्र युद्ध अर्जुन सारथी गीता उपदेश जग के पालनहार श्री कृष्ण गोविंद हरे मुरारी हे नाथ नारायण वासुदेवा श्री कृष्ण गोविंद हरे मुरारी हे नाथ नारायण वासुदेवा शाप याद कुल नाश लीला समाप्त अंतिम प्रस्थान वैकुंठ वापसी अनंत लीला भक्तों के प्राण सनातन रूप कृष्ण कन्हैया मुरलीधर गिरधर गोविंद बोलो हृदय उद्धार कृष्ण कन्हैया मुरलीधर गिरधर गोविंद बोलो हृदय उद्धार श्री कृष्ण गोविंद हरे मुरारी हे नाथ नारायण वासुदेवा श्री कृष्ण गोविंद हरे मुरारी हे नाथ नारायण वासुदेवा
ನೋಡಿದ್ರಲ್ಲ, ಧರ್ಮ ಅಂದರೆ ಜಾತಿ ವರ್ಣ ಅಲ್ಲ ರೀ. ಜಾತಿ ವರ್ಣ ಅಂತೀವಲ್ಲ ಅದು ಅಲ್ಲ ಧರ್ಮ ಅಂತ. ಭಾಳ ಜನ ತಪ್ಪಾಗಿ ತಿಳ್ಕೊಂಡಾರ. ಧರ್ಮ ಅಂದ್ರೆ ಮನುಷ್ಯ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಹೇಳೋದೇ ಧರ್ಮ. ಈ ಧರ್ಮ ಅನ್ನೋದು ಹೇಳುತ್ತೆ, ನೀನು ನಿನ್ನ ಕೆಲಸ ನಿಷ್ಠೆಯಿಂದ ಮಾಡು, ನ್ಯಾಯದಿಂದ ಮಾಡು, ಅದರ ಕರ್ಮಫಲ ದೇವ್ರಿಗೆ ಬಿಡು. ದೇವರು ಅದರ ಕರ್ಮಫಲವಂದ ಭಗವಂತ ಅದ್ರ ಕರ್ಮಫಲವನ್ನು ನಿನಗೆ ಕೊಟ್ಟೇ ಕೊಡ್ತಾನ ಅಂತ ಶ್ರೀಕೃಷ್ಣ ಭಗವದ್ಗೀತೆದಾಗ ಹೇಳ್ತಾನೆ ನೋಡ್ರಿ. ಕೆಲವು ಜನ ಮಾಡ್ರನ್ ಆಗಿರೋರು, ಈಗಿನ ಟ್ರೆಂಡಿ ಫಾಲೋ ಮಾಡೋರು, ದೈವ ಆಧ್ಯಾತ್ಮದ ಬಗ್ಗೆ ಕೀಳಾಗಿ ಮಾತಾಡ್ತಾರೆ. ಅವ್ರಿಗೇನು ಅರಿವಿರಲ್ಲ. ಆದರೆ ಅಂಥವ್ರಿಗೆ ಒಂದು ಹೇಳ್ತೀನಿ ನೋಡ್ರಿ, ನನಗೆಷ್ಟು ಗೊತ್ತದ ಅಷ್ಟು ಹೇಳ್ತೀನಿ. ಎಲ್ಲ ಸೈನ್ಸ್ ಅಲ್ಲಿ ಇರೋದು, ಸೈನ್ಸಿಂದ ನಡೀತಿರೋದು ಅಂತ ಕೆಲವರು ಮಾತಂತಾರೆ. ಈ ಬ್ರಹ್ಮಾಂಡ ಸೈನ್ಸಿಂದ ನಡೆಯೋದು, ಪ್ರತಿಯೊಂದು ಸೈನ್ಸಿಂದ ನಡೆಯೋದು ಅಂತಾರೆ. ಆದ್ರೆ ಆ ಸೈಂಟಿಸ್ಟ್ಗಿಂತಲೂ ಒಂದು ಮೀರಿದ್ದು ಒಂದು ಶಕ್ತಿ ಇದೆ, ಒಂದು ಸೈನ್ಸ್ಗಿಂತಲೂ ಮೀರಿದ್ದು ಒಂದು ಶಕ್ತಿ ಇದೆ ಅಂತ ನಿಮಗೆಲ್ಲ ಗೊತ್ತದ ಏನ್ರಿ? ನಮ್ಮ ಹಿಂದಕ್ಕಿನ್ನ ನಮ್ಮ ಭಾರತೀಯ ಋಷಿಮುನಿಗಳು ಇದನ್ನು ಮೊದಲು ಹಿಂದಿನ ಕಾಲದಾಗೆ ಈ ವಿಷಯದ ಬಗ್ಗೆ ಅವ್ರು ಕಂಡು ಹಿಡ್ದಾರ ನೋಡ್ರಿ. ಈ ಬ್ರಹ್ಮಾಂಡ ನಡಿಲಕ್ಕ ಯಾವ ಶಕ್ತಿನೂ ಇಲ್ದೇ ಈ ಬ್ರಹ್ಮಾಂಡ ಸೃಷ್ಟಿ ಆಗ್ಲಕ್ಕ ಸಾಧ್ಯ ಇಲ್ಲರಿ. ಈ ಭೂಮಿ ಯಾವ ಆಧಾರದ ಮೇಲೆ ನಿಂತದ್ರಿ? ಮತ್ತು ಸೂರ್ಯ ಪೂರ್ವಕ್ಕೆ ಯಾಕೆ ಹುಟ್ತಾನ, ಪಶ್ಚಿಮಕ್ಕೆ ಯಾಕೆ ಮುಣುಗ್ತಾನ, ಮತ್ತು ಆಕಾಶದಲ್ಲಿ ನಕ್ಷತ್ರಗಳು ಯಾವ ಆಧಾರದ ಮೇಲೆ ಅವು ಮಿಂಚ್ತಾವ? ಇದಕ್ಕೆಲ್ಲ ಒಂದು ಆಧಾರ ಬೇಕಲ್ಲ ರೀ. ಆ ಆಧಾರದ ಹಿಂದೆ ಒಂದು ದೈವಶಕ್ತಿ ಅದ ಅಂತ ಯಾಕೆ ನಂಬಲ್ಲ ಈಗಿನ ಜನ? ಮಾಡ್ರನ್ ಆಗಿ ಸೈನ್ಸ್ ಅದ, ಇದಕ್ಕೆಲ್ಲ ಸೈನ್ಸ್ ಕಾರಣ ಅದ ಅಂತಂತಾರೆ. ಆದ್ರೆ ನಾವೆಲ್ಲ ಎಲ್ಲಿಂದ ಬಂದಿದ್ದೇವೆ, ಯಾಕೆ ಈ ಮನುಷ್ಯನ ಜನ್ಮ ನಮಗೆ ಹಾಕ್ಯಾನ ಅಂಥೇಳಿ ಒಬ್ಬರ ವಿಚಾರ ಮಾಡ್ತೀವೇನ್ರಿ? ಅದನ್ನೇ ಇವತ್ತು ನಾನು ಹೇಳ್ತಿದ್ದೀನಿ ನೋಡ್ರಿ. ಇದೆಲ್ಲ ಆಗ್ತಿರೋದು ಮೊದಲಿಂದನೂ ನಡ್ಕೊಂಡು ಬರ್ತಿದೆ ರೀ. ಆದರೆ ಜಗತ್ತು ಬದಲಾಗ್ತಿದೆ ಅಂತಾರೆ. ಆದ್ರೆ ಬದಲಾಗ್ತಿರೋದು ಜಗತ್ತಲ್ಲ ರೀ, ಮನುಷ್ಯನ ಮನಸ್ಥಿತಿ ಬದಲಾಗ್ತಿದೆ. ಅದನ್ನು ನಾವು ಆದಷ್ಟು ಬದಲಾಯಿಸ್ಕೊಳ್ಬೇಕು. ಅದಕ್ಕೇನು ಹೊಸದಾಗಿ ಮಾಡೋದು ಹತ್ತಲ್ರಿ. ಎಲ್ಲ ಜಾತಿಯೊಳಗೆ ಧರ್ಮದ ಬಗ್ಗೆ ಹೇಳ್ತಾರೆ, ಒಳ್ಳೆಯದನ್ನೇ ಹೇಳ್ತಾರೆ. ಯಾವ ಧರ್ಮದೊಳಗೂ ಕೆಟ್ಟದ್ದನ್ನು ಹೇಳಲ್ಲ. ಮತ್ತು ಎಲ್ಲ ಜಾತಿಯ ದೇವರು ಒಬ್ಬನೇ. ಮುಸ್ಲಿಮ್ರು ಅಲ್ಲ ಅಂತಾರೆ, ಕ್ರಿಶ್ಚಿಯನ್ಸು ಏಸು ಅಂತಾರೆ, ನಮ್ಮ ಜನ ಕೃಷ್ಣ ಶಿವ ಏನೇನೋ ಅಂತಾರೆ. ಆದ್ರೆ ಭಗವಂತ ಒಬ್ಬನೇ ರೀ. ಇದು ಒಂದು ಮನಸ್ಥಿತಿ ನಮ್ಮ ಮನಸ್ಸಿನೊಳಗೆ ಇತ್ತಂದ್ರೆ ಇವತ್ತು ಜಾತಿ ಕಲಹ ಆಗಲ್ರಿ. ಮತ್ತು ಜಾತಿ ಬಗ್ಗೆ ನಿಮ್ಮ ದೇವರು ಬೇರೆ ನಮ್ಮ ದೇವರು ಬೇರೆ ಅಂತ ಈ ಜಗಳನೂ ಆಗಲ್ಲ. ದೇವನೊಬ್ಬ, ನಾಮ ಹಲವು ರೂಪ ಹಲವು ಅಂಥೇಳಿ ನಮ್ಮ ಹಿಂದಿನ ಋಷಿ ಮುನಿಗಳು ಹೇಳ್ತಾ ಬಂದಿದ್ದಾರೆ. ಅದು ಅಂತೂ 100% ನಿಜ ಅದ ನೋಡ್ರಿ. ದಿನೇ ಮನುಷ್ಯ ತನ್ನ ಮಾನವೀಯತೆ ಕಳ್ಕೊಳತನ. ಅದನ್ನು ಕಳ್ಕೊಬಾರ್ದು. ಮನುಷ್ಯ ಮತ್ತೆ ಒಳ್ಳೆಯವನಾಗಿ ನಡಿಬೇಕು. ಅದಕ್ಕೆ ಬೇರೆ ಏನು ಮಾಡೋ ಹತ್ತಲ್ಲ. ನಿಮ್ಮ ಹಿಂದಿನ ಸಂಪ್ರದಾಯ ಮತ್ತು ನಿಮ್ಮ ಹಿಂದಿನ ಏನು ಹಿರಿಯರು ಇರ್ತಾರಲ್ಲ, ಅದು ನಿಮ್ಮ ಮನೆಯೊಳಗಿನ ಸಂಪ್ರದಾಯ ಮತ್ತು ಹಿರಿಯರು ಏನು ಹೇಳ್ಕೊಟ್ಟಾರಲ್ಲ, ಅದನ್ನು ನೀವು ಫಾಲೋ ಮಾಡಿರಿ ಅಷ್ಟೇ ಸಾಕು. ಮತ್ತೇನು ಮಾಡಬೇಕಾಗಿಲ್ಲ. ನಿಮ್ಮ ಮನೆ ಸಂಸ್ಕೃತಿ ಸಂಪ್ರದಾಯ, ನಮ್ಮ ದೇಶ ಸಂಸ್ಕೃತಿ ಭಾಳ ಒಳ್ಳೆಯದದ ರೀ. ಅದು ಫಾಲೋ ಮಾಡಿರಿ ಅಷ್ಟೇ ಸಾಕು. ಮತ್ತು ಎಲ್ರಿಗೂ ಈಗಿನ ಜನರಿಗೆ ಒಳ್ಳೆಯದನ್ನೇ ಹೇಳಿ ಒಳ್ಳೆಯದನ್ನೇ ಮಾಡಿ. ಆ ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ನನಗೆಷ್ಟು ತಿಳಿತು ಅಷ್ಟು ಹೇಳಿ ನೋಡ್ರಿ. ಏನಾದರೂ ತಪ್ಪಾದರೆ ಪ್ಲೀಸ್ ಕ್ಷಮಿಸ್ಬಿಡ್ರಿ. ಮತ್ತು ಆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಕೃಷ್ಣ. ಥ್ಯಾಂಕ್ ಯು.